ಕಡೂರು ಶಾಸಕ ಆನಂದ್ ಪಿಎ ವಿರುದ್ಧ ಕಿರುಕುಳದ ಆರೋಪ ಕೇಳಿಬಂದಿದೆ. ಡೆತ್ ನೋಟ್ ಅನ್ನು ಬರೆದು ನಾಪತ್ತೆಯಾಗಿದ್ದ ಸರ್ಕಾರಿ ನೌಕರ ಪತ್ತೆಯಾಗಿದ್ದಾನೆ. ಆತ್ಮಹತ್ಯೆಗೆ ಶರಣಾಗ್ತೀನಿ ಅಂತ ಡೆತ್ ನೋಟ್ ಅನ್ನು ಬರೆದಿದ್ದ ನೌಕರ ಇಕ್ಬಾಲ್ ಕಡೂರು ತಾಲೂಕು ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಇಕ್ಬಾಲ್ ಶಾಸಕರ ಪಿಎ ಮಂಜುನಾಥ್ ಸೇರಿದಂತೆ 4 ಮೇಲೆ ಕಿರುಕುಳ ಆರೋಪವನ್ನು ಈತ ಮಾಡಿದ್ದ. ಜೊತೆಗೆ ಡೆತ್ ನೋಟ್ನಲ್ಲಿ ತಹಶೀಲ್ದಾರ್ ಪೂರ್ಣಿಮಾ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಕಲ್ಲೇಶ್ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ. ಶಾಸಕರ ಪಿಎ ಸೇರಿದಂತೆ 4ರಿಂದ ಪ್ರತಿ ತಿಂಗಳು 25,000 ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನುವಂತ ಆರೋಪವನ್ನು ಈತ ಮಾಡಿದ. ನಾಪತ್ತೆಯಾಗಿದ್ದಂಥ ಇಕ್ಬಾಲ್ ಚಿಕ್ಕಮಗಳೂರಿನ ವಿಜಯಪುರ ಮನೆಯಲ್ಲಿ ಪತ್ತೆಯಾಗಿದ್ದಾನೆ. ಇಕ್ಬಾಲ್ ಅವರನ್ನ ವಶಕ್ಕೆ ಪಡೆದು ಸದ್ಯ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಡೆತ್ ನೋಟನ್ನು ಬರೆದಿದ್ದ ಆತ. ಆ ಡೆತ್ ನೋಟ್ನಲ್ಲಿ ಈ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ. ಪ್ರತಿ ತಿಂಗಳು 25,000 ಹಣ ಕೇಳ್ತಾರೆ. ಕಡೂರು ಶಾಸಕ ಆನಂದ್ ಅವರ ಪಿಎ ವಿರುದ್ಧ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿ ಡೆತ್ ನೋಟ್ ಬರೆದು ನಾಪತ್ತೆಯಾಗಿದ್ದಂತಹ ಸರ್ಕಾರಿ ನೌಕರ ಈಗ ಪತ್ತೆಯಾಗಿದ್ದಾನೆ. ಆತ ಬರೆದಿದ್ದಂತಹ ಡೆತ್ ನೋಟು, ಅದರಲ್ಲಿ ಎಲ್ಲ ಹೆಸರುಗಳನ್ನು ಆತ ಉಲ್ಲೇಖ ಮಾಡಿ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತೇಳಿ ಅದರಲ್ಲಿ ಉಲ್ಲೇಖ ಮಾಡಿದ. ಡೆತ್ ನೋಟ್ನಲ್ಲಿ ತಹಶೀಲ್ದಾರ್ ಪೂರ್ಣಿಮಾ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಕಲ್ಲೇಶ್, ಹಾಗೆಯೇ ಶಾಸಕರ ಪಿಎ ಮಂಜುನಾಥ್ ಸೇರಿದಂತೆ 4 ಮೇಲೆ ಆತ ಕಿರುಕುಳದ ಆರೋಪ ಮಾಡಿದ್ದ. ಈಗ ಇಕ್ಬಾಲ್ ಆತನನ್ನು ವಶಕ್ಕೆ ಪಡೆದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪೊಲೀಸರು. ಸರ್